ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನುವ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಚಟುವಟಿಕೆಗಳ ಮೂಲಕ ವಿಷಯವನ್ನ ತಿಳ್ಕೊಳ್ಳೋಣ. ಸರ್, ದ್ರವ್ಯ ಕಣಗಳು ಚಲಿಸುತ್ತವೆಯೇ? ಹಾ, ದ್ರವ್ಯದ ಕಣಗಳು ಚಲಿಸುತ್ತವೆಯೇ ಅನ್ನುವ ಪ್ರಶ್ನೆಗೆ ಉತ್ತರ, ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿರುತ್ತವೆ. ಸರ್, ಇದು ಚಲಿಸ್ತಾ ಇಲ್ಲ ಮತ್ತೆ? ಹಾ, ಹೌದಲ್ವಾ? ಹಾಗೆ ಅನಿಸೋದಿದೆ. ದ್ರವ್ಯದ ಕಣಗಳು ಚಲಿಸೋದಾದ್ರೆ ಎಲ್ಲ ವಸ್ತುಗಳು ಚಲಿಸ್ಬೇಕಿತ್ತಲ್ಲ ಅಂತ, ಹೌದಲ್ವಾ? ನಿನಗೇನು ಪ್ರಶ್ನೆ ಇದೆಯಪ್ಪ? ಸರ್, ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಇದ್ರಲ್ಲಿ ಏನೋ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀರಾ ಸರ್? ಹಾ, ಖಂಡಿತ. ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿರ್ತವೆ ಅನ್ನೋದನ್ನ ಒಂದು ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ಓಕೆ. ಈ ಪ್ರಯೋಗಕ್ಕೆ ಬೇಕಾಗಿರುವಂತಹ ವಸ್ತುಗಳು ನೀರು, ಪೊಟ್ಯಾಷಿಯಂ ಪರ್ಮಾಂಗನೇಟ್. 2 ಬಗೆಯ ನೀರನ್ನು ತಗೊಂಡಿದ್ದೇನೆ. ಒಂದು ತಣ್ಣಗಿನ ನೀರು, ಮತ್ತೊಂದು ಬಿಸಿ ನೀರು. ಸರ್, ಎಂತಕ್ಕೆ ಬಿಸಿ ನೀರು ತಣ್ಣೀರು ತಗೊಂಡಿರೋದು? ಕಣಗಳ ಚಲನೆಯ ವೇಗ ಒಂದೇ ರೀತಿಯಾಗಿರಲ್ಲ. ತಾಪ ಹೆಚ್ಚಾದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ. ಈಗ 2 ಬೀಕರ್ಗಳಿಗೆ ನಾನು ಒಂದಷ್ಟು ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ವಿಸರಣೆಯ ವೇಗವನ್ನು ನೀವು ಗುರುತಿಸಬಹುದು. ಎಲ್ಲಿ ವೇಗವಾಗಿ ಚಲಿಸ್ತಾ ಇದೆ? ಬಿಸಿ ನೀರು. ಬಿಸಿ ನೀರಿನಲ್ಲಿ. 2ನೇ ಬೀಕರ್ ಅಲ್ಲಲ್ವಾ? ಹೌದು ಸರ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬಿಸಿ ನೀರಿನಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟಿನ ಕಣಗಳು ವೇಗವಾಗಿ ವಿಸರಣೆಗೊಳ್ತಾ ಇವೆ. ಹೌದು ಸರ್. ಇದೇ ಪರಿಕಲ್ಪನೆಯನ್ನ ನಾವು ಜೀವಶಾಸ್ತ್ರದ ಜೀವಕೋಶಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆಗಳಲ್ಲೂ ಕೂಡ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪೊಟ್ಯಾಷಿಯಂ ಪರ್ಮಾಂಗನೇಟಿನ ಕಣಗಳು ಎಲ್ಲಿ ಹೆಚ್ಚಾಗಿದ್ವೋ ಅಂದರೆ ಅವುಗಳ ಸಾರತೆ ಎಲ್ಲಿ ಹೆಚ್ಚಿತ್ತೋ ಅಲ್ಲಿಂದ ಸಾರತೆ ಎಲ್ಲಿ ಕಡಿಮೆ ಇತ್ತೋ ಅಲ್ಲಿಗೆ ಚಲಿಸ್ತಾ ಇದೆ. ಅಂದರೆ ದ್ರಾವ್ಯದ ಕಣಗಳು ತಮ್ಮ ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆ ಇರುವಂತಹ ಸ್ಥಳಕ್ಕೆ ಚಲಿಸೋದನ್ನೇ ನಾವು ವಿಸರಣೆ ಅಂತ ಕರಿತೀವಿ. ವಿಸರಣೆಯ ದರ ಹೆಚ್ಚಾಗಿರೋದು ಬಿಸಿನೀರಿನಲ್ಲಿ ಅನ್ನೋದು ನಿಮಗೆ ಈ ಚಟುವಟಿಕೆಯಿಂದ ಅರ್ಥ ಆಗಿದೆ. ಹೌದು ಸರ್. ಹೌದಲ್ವಾ? ಹೌದು ಸರ್. ಇಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ನೀರಿಗೆ ಹಾಕಿದ ತಕ್ಷಣ ನೀರಿನ ಕಣಗಳ ಜೊತೆಗೆ ವರ್ತಿಸಿರುವಂತಹ ಪೊಟ್ಯಾಷಿಯಂ ಪರ್ಮಾಂಗನೇಟಿನ ಹರಳುಗಳು ನಿಧಾನಕ್ಕೆ ಎಲ್ಲ ಕಡೆ ಚಲಿಸೋದು ಬಣ್ಣ ಬಿಡುಗಡೆಯ ಮೂಲಕ ನಮಗೆ ಗೋಚರಿಸ್ತು. ಅಂದ್ರೆ ಅರ್ಥ ಏನು? ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿರ್ತವೆ ಅನ್ನೋದು ಈ ಪ್ರಯೋಗದ ಮೂಲಕ ಅರ್ಥ ಆಯಿತು. ಈ ವಸ್ತು ಯಾಕೆ ಚಲಿಸಲಿಲ್ಲ ಅಂತಂದ್ರೆ, ಈ ವಸ್ತು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿವೆ. ನಿಮಗೆ ಗೊತ್ತಿದೆ, ಎಲ್ಲ ವಸ್ತುಗಳು ಅಂತಿಮವಾಗಿ ಪರಮಾಣುಗಳಿಂದ ಆಗಿವೆ. ಪರಮಾಣುವಿನಲ್ಲಿ ಬೇಕಾದಷ್ಟು ಕಣಗಳಿವೆ, ಅದರಲ್ಲಿ ಎಲೆಕ್ಟ್ರಾನ್ಗಳು ಕೂಡ ಇವೆ, ಅವುಗಳು ಮಾತ್ರ ಚಲಿಸ್ತಾ ಇರ್ತವೆ. ಹಾಗೆಯೇ ಘನವಸ್ತುವಿನಲ್ಲಿ ಕಣಗಳು ಎಲ್ಲಿರ್ತಾವೋ ಅಲ್ಲೇನೆ ತಮ್ಮ ಚಲನೆಯನ್ನು ತೋರಿಸ್ತವೆ. ದ್ರವದಲ್ಲಿ ಆ ಬೀಕರಿನ ಒಳಗೆ ಅವು ಚಲಿಸ್ತಾ ಇರ್ತವೆ. ಆದರೆ ಅನಿಲದ ಕಣಗಳು ಗೊತ್ತು ಗುರಿ ಇಲ್ಲದೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿಗೆ ಚಲಿಸ್ತವೆ. ಹಾಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅನಿಲದ ಕಣಗಳು ಚಲಿಸ್ತವೆ. ಆದರೆ ಘನವಸ್ತುವಿನ ಕಣಗಳು ಆ ರೀತಿಯಾಗಿ ಚಲಿಸೋದಿಲ್ಲ. ಏಕೆಂತಂದರೆ ಘನವಸ್ತುವಿನ ಕಣಗಳ ನಡುವೆ ಅಂತರ ಕಡಿಮೆ ಇರುತ್ತದೆ, ಆಕರ್ಷಣಾ ಶಕ್ತಿ ಹೆಚ್ಚಿರುತ್ತೆ, ಚಲನ ಶಕ್ತಿ ಕಡಿಮೆ ಇರುತ್ತದೆ. ಹಾಗಾಗಿ ಅದು ಅಲ್ಲೇ ಇದೆ. ಇಲ್ಲಿ ದ್ರಾವಣದ ಈ ಬೀಕರ್ನ ಒಳಗೆ ಮಾತ್ರ ಪೊಟ್ಯಾಷಿಯಂ ಪರ್ಮಾಂಗನೇಟಿನ ಕಣಗಳು ಚಲಿಸ್ತಾ ಇರೋದನ್ನು ನೀವು ಗಮನಿಸಿದ್ರಿ. ಹೌದಲ್ವಾ? ಹೌದು ಸರ್.